ಅದು ಮೇ 27, 2026 ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಬಳಿ ಇರುವ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಕಾಣಿಸಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಶವ ಮೇಲೆ ತೆಗೆದು ಶವ ಗುರುತು ಪತ್ತೆ ಹಚ್ಚಲು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕೊನೆಗೆ ಶವದ ಗುರುತು ಪತ್ತೆಯಾಗಿದ್ದು, ಮೃತ ಮಹಿಳೆ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದ 35 ವರ್ಷದ ಮಂಜುಳಾ ಎಂದು ಗುರುತು ಪತ್ತೆಯಾಗಿದ್ದು, ಗಂಡ ಯಾವಾಗಲೂ ಕುಡಿದು ಬಂದು ಮನೆಯಲ್ಲಿ ತೂರಾಡುತ್ತಿದ್ದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ತಿಪ್ಪೇನಹಳ್ಳಿ ನಮ್ಮದೇ ಎಲ್ಲ ತಿಪ್ಪೇನಹಳ್ಳಿ, ಇಲ್ಲೇ ಮದುವೆ ಇಲ್ಲೇ ಇದ್ದೀನಿ. ನಮ್ಮ ಮಿಸೇಸರು ಸೋಮವಾರ ನಾನು ನಮ್ಮ ಮಿಸೇಸರು ಮನೆಗಿದ್ವಿ. ಮನೆಗಿದ್ದು ಇವತ್ತು ನಾನು ಕೆಲ್ಸಕ್ಕೆ ಹೋಗಲ್ಲ ಅಂದರು. ಸರಿ ನಾನು ಹೋಗಲ್ಲಮ್ಮ, ಹೆಂಗೋ ಸೈಕಲ್ ಬೇರೆ ಇಲ್ಲ, ಮನೆಗಿರ್ತೀನಿ, ಸೈಕಲ್ ರೆಡಿ ಮಾಡಿಸ್ಕೊಳ್ತೀನಿ, ನಾಳೆ ಹೋಗೋಣ ಅಂತ ಅವರು ಹೇಳ್ರಿ, ನಾಳೆ ಹೋಗೋಣ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ನಾನು ಸೈಕಲ್ ಎತ್ಕೊಂಡೋಗಿ ಬಂದೆ ಪೇಟೆಗೆ. ಇದು ಸೈಕಲ್ ರೆಡಿ ಮಾಡೋಕ್ಕೆ ಮುಂಚೆ ನಾನು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅಲ್ಲಿ ಸೈಕಲ್ ರೆಡಿ ಮಾಡೋಕ್ಕೆ ಮುಂಚೆನೇ ಆ ಅಮೌಂಟು ಇಷ್ಟು ಹಾಕ್ಸ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಸ್ಬಿಟ್ಟು ಆಮೇಲೆ ನಾನು ಸೈಕಲ್ ರೆಡಿ ಮಾಡಿಸ್ಕೊಂಡೆ. ಆಮೇಲೆ ನಾನು ಮನೆಗೆ ಹೋದ್ನಿ. ಮನೆಗೆ ಹೋದ್ಮೇಲೆ ಅವರು ನಮ್ಮ ಅತ್ತೆಯವರು ಅಲ್ಲೇ ಸೈಕಲ್ ಅವರು ತುಳ್ಕೊಂಡು ಬಂದು ಅವ್ರು ನೋಡಿಲ್ಲ. ಇನ್ಮೇಲೆ ಏನಪ್ಪ ಹಿಂಗೆ ಬರ್ತಾಯಿದೆ ಅಂದರು. ಅಮ್ಮ ಸೈಕಲ್ ರೆಡಿ ಸೇಪಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ಮನೆಗೆ ಇಟ್ಕೊಂಡು ಸರಿ ಅಂದ್ಬಿಟ್ಟು ಇನ್ನೂ 2-3 ಗಂಟೆಗೆ ಮನೆಗೆ ಹೋದರು. 3 ಗಂಟೆಗೆ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಅವಾಗ ಅವರು ಮಾಡ್ಕೊಂಡಿದ್ದು, ನಾನು ಸ್ವಲ್ಪ ಫೋನಾಗ ಪಿಕ್ಚರ್ ನೋಡ್ಕೊಂಡು ನಾನು ಇದ್ದೀನಿ. ಸರಿ ಅಂದ್ಬಿಟ್ಟು 4 ಗಂಟೆ 4:15 5 ಗಂಟೆ ಒಳಗಡೆ ನಾನು ಮಾಡ್ಕೊಂಡಿದ್ದೆ. ಮತ್ತು ಹುಡುಗರು ಇಟ್ಕೊಂಡು 5 ಗಂಟೆ ಮೇಲೆ ಆಗುತ್ತೆ, ನಂಗೆ ಗೊತ್ತಿಲ್ಲ, 5-5:15 ಆಚೆಗೆ ಹೋಗಿರ್ಬೋದು. ಆಮೇಲೆ ಇಟ್ಕೊಂಡು ಹುಡುಗರು ಜೊತೆಗೆ ಬರ್ತೀನಿ ಅಂತ ಹೇಳಿದರು. ಸರಿ ಬೇಡ ಅಂತ ಅವ್ರು ಬೇಡ ಅಂದ್ಬಿಟ್ಟು ಮನೆ ಕಳಿಸಿದ್ರು. ಫೋನ್ ಕೊಡೋಕ್ಕೋದ್ರು, ಫೋನನ್ನು ಬೇಡ ಅಂತ ಹೇಳಿದ್ರು. ಸರಿ ಅಂತ ನಾನು ಸ್ವಲ್ಪ ಡ್ರಿಂಕ್ ಹಾಕಿದ್ದು ನಿಜನೇ. ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಡ್ರಿಂಕ್ ತೊಗೊತೀನಿ, ಮಾಡ್ಕೊತೀನಿ. ಅವ್ರು ನಾನು ಸಾಯಂಕಾಲ ಡ್ರಿಂಕ್ ತೊಗೊಂಡು ನಾನು ಮಾಡ್ಕೊಂಡೆ. ಮತ್ತು ಹುಡುಗರು ಬರ್ತೀನಿ ಅಂತ ಅವ್ರಿಗೂ ಬರ್ತೀನಿ ಅಂದರೂ ಕೇಳಿಲ್ಲ, ಫೋನನ್ನು ಎತ್ಕೊಂಡೋಗಿಲ್ಲ. ಮತ್ತು ಬೆಳಗ್ಗೆ ಎದ್ದ ಮೇಲೆ ಹಿಂಗೆ ನಿಮ್ಮ ಹೆಂಗ್ಸ್ ಎಲ್ಗೋದ್ರು ಫುಟ್ಬಾಲ್ ಮೇಲೆ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಎಲ್ಗೋರು ಅಂತ ಕೇಳೋಕ್ಕಿಲ್ಲ, ಹಿಂಗೆ ಕುಡ್ಕೊಂಡು ಮಾಡ್ಕೊಂಡಿರ್ತೀವಿ ಅವ್ರು ಕೇಳಿದ್ರು. ನಾನೇನು ಮಾತಾಡಿಲ್ಲ. ಏನೋ ನನ್ನ ತಾಯಿಗೆ ಶುಗರ್ BP ಹಿಂಗಿತ್ತು, ವಾರಕ್ಕೊಂದು 2 ಸತಿ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಸರಿ ಅದಕ್ಕಾಗಿ ನಾನು ಫೋನ್ ಏನನ್ನ ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಏನು ನಾಳೆ ಬರ್ತಾ ನಾಡಿದ್ದು ಬರ್ತಾ ಅಂದ್ಬಿಟ್ಟು ನಾನು ಸುಮ್ಮನೆ ನೆನ್ನೆ ಬಂದು ಎಲ್ಲ ಇದು ಮಾಡಿ ಇದು ಕಂಪ್ಲೇಂಟ್ ಕೊಡೋಣ ಅನ್ನೋಷ್ಟರಲ್ಲಿ ಈ ಥರ ಆಗಿತ್ತು. ಫೋಟೋ ಎಲ್ಲ ತೋರಿಸೋದು ಸ್ಟೇಷನಾಗ. ಅವರು ಸ್ಟೇಷನಾಗ ನನಗೂ ಬೈದರು. మగవాళ్ళు అయితే ఎవరికైనా మగవాళ్ళు వస్తారని ఆడవాళ్ళకి నమ్మకం ఉంటుంది, ఆడవాళ్ళు పోతే నీకు దిగులు భయం లేదంటే బోయిದ್ರು. సో ఇట్లా అంతా పోయినారు, వస్తాను నేను చేసుకొని ನಾನು ಹಿಂಗೆ ಮಾಡ್ಕೊಂಡೆ. ಆದರೆ ನನಗೆ ಇವಾಗ ಇಷ್ಟು ದಿನ ಫೋನ್ ಇಲ್ಲ, ಇದು ಮಾಡಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಹಿಂಗೆ ಬಂದೆ. ಇವಾಗ ನೀವು ಫೋಟೋ ತೋರಿಸಿದ್ರೆ ಇವಾಗ ನಾನು ಅದಕ್ಕೆ ಅಂದ್ಬಿಟ್ಟು ನಾನು ಹೇಳಿದೆ. ಇನ್ನು ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡಿದ್ರು. ಗಂಡ ಬಂದ ಹಣವನ್ನ ಕುಡಿದು ತೇಗುತ್ತಿದ್ದ. ಇನ್ನು ದಂಪತಿಗೆ 1 ಗಂಡು 1 ಹೆಣ್ಣು ಮಗಳು ಇದ್ರು. ಮಂಜುಳಾನೇ ದುಡಿದು ಸಂಸಾರ ಸಾಗಿಸುತ್ತಿದ್ಲು. ಅಂದು ಸಾಯುವುದಕ್ಕೂ ಮುನ್ನ ಗಂಡ ಕುಡಿದು ಬಂದಿದ್ದು ಅಷ್ಟೇ ಅಲ್ಲದೆ ಮನೆಗೆ ಮದ್ಯ ತಂದು ಕಂಠಪೂರ್ತಿ ಕುಡಿಯುತ್ತಿರುವುದನ್ನ ನೋಡಿದ್ದಾಳೆ. ಇದರಿಂದ ಅದೇ ಕೋಪದಲ್ಲಿ ಕೆರೆಗೆ ಹಾರಿರುವ ಮಾಹಿತಿ ಲಭ್ಯವಾಗಿದೆ. ನೀಲಮ್ಮ, ತಿಪ್ಪೇನಹಳ್ಳಿ. ಹೌದು ಸರ್. ಮಂಜುಳಾ ಅವಳ ಹೆಸರು. ಮಂಜುಳಾ ಏನಾಗಿದೆ? ಹಿಂಗೆ ಏನು ಮಾಡ್ಕೊಂಡ್ಲ, ಏನೋ ಹೋಗಿ ಕೆರೆಗೆ ವಿದ್ಯುತ್ತಾಗೋಗಿದ್ದಾಳೆ ಸರ್. ಮನೆಗೆ ಏನು ಗಲಾಟೆ ಏನಿಲ್ಲ ಸರ್. ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೇನಿ. ಹೆಂಡ್ರು ಗಂಡರು ಕಿತ್ಲಾಡೋದು ಮಾಮೂಲಿ, ಅವೆಲ್ಲ ಸಹಜ ಅಂತ ನಾನು ಅವ್ರನ್ನೂ ಬೈದು ಇವ್ರನ್ನೂ ಬೈದು ಇದು ಮಾಡ್ಕೊಂಡು ನಾನು 2 ದಿವಸ ನಾನು ಮನೆ ಕಟ್ಕೊತಾ ಇದ್ನಿ. ನೀವು ಇದು ನನಗೆ ಗಂಡ ಇಲ್ಲ, 11 ವರ್ಷ ಆಯಿತು ತೀರೋಗಿ, ನಾನು ಒಬ್ಳಿರೋದು. ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ, ನನ್ನ ಜೀವನ ನಾನು ಮಾಡ್ಕೊತೀನಿ ಅಂತ 1 ವಾರ ಸರ್ ನಾನು ಮನೆಗೆ ಹೊರಟೋಗ್ತಾ ಇದ್ನಿ. ಈ ಕಡೆ ಮನೆ ಕಟ್ಟಿದ್ವಿ, ಬಾಕ್ಲುಗಳೆಲ್ಲ ಸೋಮವಾರನೇ ತಗೊಂಬಂದು ಬರೋವಾಗ ಮನೆಗೆ ಇದ್ಲು. 4 ಗಂಟೆಗೆ ನಾವು ಹೂವು ಕೀಳಕ್ಕೆ ಹೋದ್ಮೇಲೆ ನಾನು 7 ಗಂಟೆಗೆ ಮನೆಗೆ ಬರೋಕ್ಕೆ ಇಲ್ಲ. ನಾನೆಲ್ಲ ಅಲ್ಲಿಗೆ ಫೋನ್ ಮಾಡವ್ರೇನೋ ಸ್ಯಾನೆ ಸೀರಿಯಸ್ ಅಲ್ಲ, ಯಾವಾಗೂ ಹೋಗೋಳು ಬರೋಳು ಕಮಲಾಪುರಕ್ಕೆ, ಗೋರಿಬಿದ್ನೂರು ಹತ್ರ. ಅವರು ಅತ್ತೆಗೆ ನೋಡ್ಸಕ್ಕ ಆಮೇಲೆ ಸುಗರ್ ನೀರು ಅಂಶ ತೆಗಿಸ್ತಾಯಿದ್ರು 3 ದಿವ್ಸಕ್ಕೆ ಒಂದ್ಸಲಿ. ಅಲ್ಲಿಗೆ ಹೋಗವಳೆ ಅಂತ ನಾನು ಮಾರಿದ್ನಿ ಸರ್. ಇಲ್ಲಿಗೆ ಬರೋ ಗಂಟೆ ನನಗೆ ಗೊತ್ತಿಲ್ಲ ಸರ್. ಆಮೇಲೆ ಯಾರೋ ಫೋನಾಗ ಅವ್ರ ಹುಡುಗರು ಬಂದು ನೋಡ್ಸಿದ್ರು. ನಾನು ಅಲ್ಲಿಗೂ ನಂಬಿಲ್ಲ ಸರ್, ನನ್ನ ಮಗಳಲ್ಲ ಅಂತ ನಂಬಿಲ್ಲ. ಆಮೇಲೆ ಇಲ್ಲಿ ಹೋಗೋಣ ಬಾ ಸ್ಟೇಷನ್ ಹತ್ರ ಅಂದರು. ಸ್ಟೇಷನ್ ಹತ್ರ ಬಂದು ಕೇಳಿದ್ನಿ, ಅವರು ಫೋನಾಗಿ ನೋಡ್ಸಿದ್ರು. ಆವಾಗ ನನ್ನ ಮಗಳೇ ಅಂತ ಆವಾಗ ನನಗೆ ಗೊತ್ತಾಯ್ತು ಸರ್. ಅಂದ ಗಂಟೆ ನನಗೆ ಗೊತ್ತಿಲ್ಲ ಸರ್. ಹ್ಞೂ, 1 ಹೆಣ್ಣು ಮಗು 1 ಗಂಡು ಮಗು. ಮನೆಯಲ್ಲೇ ಆರಾಮೇ ಸರ್, ಏನು ಇಲ್ಲ, ಏನಂತವು ಏನಿಲ್ಲ. ಏನು ಅದೇ ಸರ್ ಹೇಳ್ತಾ ಇಲ್ವಾ, ಅದು ಏನಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮನೆಗೆ ಅವರು ನಾನು ಕಿತ್ಲಾಡಿಲ್ಲ, ಅವಳು ಕಿತ್ಲಾಡಿಲ್ಲ.
ನಾನು ಅವತ್ತು ಅವಳು ಏನು ಅಮ್ಮ ಅಂತ ನಾನು ಮಾತಾಡಿಲ್ಲ. ನನ್ನ ಬಾಧೆ ನಾನು ಕಲ್ಸಕ್ಕೆ ನಾನು ಹೊರಟೋದ್ನಿ. ಮನೆಗೆ ಬರೋದ್ಕಿರಿಲ್ಲ. ನಾನು ಎಲ್ಲ ಅಲ್ಲಿಗೆ ಹೋಗಿದ್ದಾಳೆ ಬಿಡು, ಬರ್ತಾಳೆ ಬಿಡು ಅಂತ ನಾನು ಯಾರು ಕರ್ಕೋಕೆ ಏನೋ ಸರ್ ಅವೆಲ್ಲ ನಾನು ನಂಬಕ್ಕಾಗಲ್ಲ ಸರ್. ಯಾಕಂದರೆ ಅನುಮಾನ ಇಲ್ದಿದ್ದ ನಾವೇನು ಮಾಡೋಕ್ಕಾಗಲ್ಲ ಸರ್. ನೀಲಮ್ಮ. ಒಟ್ಟಾರೆ ಕುಟುಂಬದ ನೆಮ್ಮದಿಯನ್ನ ಕಿತ್ತುಕೊಳ್ಳುವ ಮದ್ಯ ವ್ಯಸನ ಕೊನೆಗೆ ಒಂದು ಅಮಾಯಕ ಜೀವವನ್ನೇ ಬಲಿ ಪಡೆದಿದೆ. ಮತ್ತೊಂದೆಡೆ ಅದೇ ಮದ್ಯ ರಾಜ್ಯ ಸರ್ಕಾರಕ್ಕೆ ಆದಾಯದ ಮೂಲವಾಗಿರುವುದು ವಿಪರ್ಯಾಸ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.